ಹಾಯ್ ಫ್ರೆಂಡ್ಸ್, ನಿತ್ಯ ಸವಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಕ್ಕರಲ್ಲಿ ಮಸಾಲ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರು ಬಜ್ಜಿ ಮತ್ತು ಕಬಾಬ್ ಮಾಡಿದ್ದೀನಿ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡುವ. ಒಂದು 3/4 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ 1 ಕಪ್ ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ. ಈ ಮೊಸರು ಹಾಕೋದ್ರಿಂದನೇ ಚಿಕನ್ ತುಂಬಾ ಸಾಫ್ಟಾಗಿರುತ್ತೆ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಜೀರಿಗೆ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, 1 ಸ್ಪೂನ್ ಧನಿಯಾ ಪೌಡರ್, ಈಗ ಇದನ್ನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಈಗ ಇದು ಒಂದು ಅರ್ಧ ಗಂಟೆ ಇಡ್ತೀನಿ. ಫ್ರಿಜ್ಜಲ್ಲಿ ಏನು ಇಡಲ್ಲ, ಹಾಗೆ ಇಡ್ತೀನಿ. ಈಗ ಅಷ್ಟರೊಳಗಡೆ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, ಒಂದು 6 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿರೋದು, 1 ಇಂಚು ಶುಂಠಿ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಸಾಲ ರುಬ್ಕೊಂಡಾಗಿದೆ. ಈಗ ಅರ್ಧ ಗಂಟೆ ಇದು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ. 1-2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲೇ ಒಂದು ಕುಕ್ಕರಲ್ಲಿ ಒಂದು 5-6 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆದ ನಂತರ ಒಂದು 4 ಪೀಸು ಚಕ್ಕೆ ಪೀಸು ಚಿಕ್ಕದಾಗಿರೋದು, 1-2 ಪಲಾವ್ ಎಲೆ, 1 ಏಲಕ್ಕಿ, ಈಗ 1-2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ 1-2 ಟೊಮೆಟೊ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಈಗ ಇದು ಸಾಫ್ಟ್ ಆಗಿದೆ. ಈಗ ನಾನು ರುಬ್ಕೊಂಡಿರುವ ಈಗ ಮಸಾಲ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಕಲ್ಲರ್ ಈಗ ಚೇಂಜ್ ಆಗಿದೆ. ಈಗ ನಾನು ಮಸಾಲ ಹಾಕಿರುವ ಚಿಕನ್ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. 1-2-3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಬುಲೆಟ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಇಲ್ಲಿ ಸೋನಾ ಮಸೂರಿ ಆ ಥರ ಯಾವುದಾದ್ರೂ ತೊಗೋಬೋದು. ಇದರ ಬುಲೆಟ್ ಅಕ್ಕಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಚಿಕ್ಕದಾಗಿ ಬಿರಿಯಾನಿಗಂತೂ ಸೂಪರಾಗಿರುತ್ತೆ ಈ ರೈಸು. ಈಗ ಇದರಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 4 ಲೋಟ ನೀರು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟು ನಾನು ಚಿಕನಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ಖಾರ ಒಂದು ಸಲ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. 3 ಸ್ಪೂನ್ ಆಗುವಷ್ಟು ಈಗ ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದು 1-2-3 ನಿಮಿಷ ಕುದಿಬೇಕು. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ. ಒಂದು 3 ವಿಸಿಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಈಗ 3 ವಿಸಿಲ್ ಆಗಿದೆ. ಈಗ ನೋಡಿ ಫ್ರೆಂಡ್ಸ್, ಬಿರಿಯಾನಿ ಚೆನ್ನಾಗಾಗಿದೆ. ಈಗ ಬಿಸಿ ಇರುವಾಗಲೇ ಅದನ್ನು ಈ ಥರ ಮಾಡಬಾರ್ದು. ಸ್ವಲ್ಪ ತಣ್ಣಗಾದ ಮೇಲೆ ತಿರುಗಿಸ್ಬೇಕು, ಆವಾಗ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಈಗ ರೆಡಿಯಾಗಿದೆ. ಮೊಸರು ಬಜ್ಜಿ ಜೊತೆ ಅಂತೂ ಸೂಪರಾಗಿರುತ್ತೆ. ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.